ತಮಿಳಲ್ಲಿ ಮಾತಾಡೋ ಹಾಗೆ ಇಲ್ಲ. ಗೈಸ್ ಶಂಕರ್ ಅಂತ ನಮ್ಮ ಟೀಮ್ ಲೀಡರ್ ಇನ್ನು ನನ್ನ ಟ್ರೈನರ್, ನಾಟ್ ಟೀಮ್ ಲೀಡರ್, ಟ್ರೈನರ್, ಈಸ್ ಮೈ ಮೈನ್ ಟ್ರೈನರು. ಸೊ ಕರ್ನಾಟಕದ ಇದ್ದಾರೆ, ಬಟ್ ಕರ್ನಾಟಕದ ಎಷ್ಟು ವರ್ಷ ಇದ್ದೀನಿ ಅಂತ ಹೇಳ್ತಲ್ಲ. ಕ್ಯಾನ್ ಯು ಸೇ ಒನ್ ವರ್ಡ್ ಇನ್ ಕನ್ನಡ? ವೈ ಯು ಆರ್ ಸ್ಟೇಯಿಂಗ್ ಇನ್ ಕರ್ನಾಟಕ, ರೈಟ್? But you are not speaking Kannada. Why? Just because you are working here, you are staying here, drinking Kaveri water. Drinking what? Kaveri water is drinking, right? But you did not speak Kannada. Why? Tamil Nadu also. Just Because of for Kaveri only there is so much of. Right? He just for time pass staying in Karnataka. What? Not for time pass. We can't accept Kannada. Guys, turn here. Guys, Negative comments are also guys, we can't accept Kannadigas this statement, his statement. So, can you say one word in Kannada? Because you were staying in Karnataka so many, more than 3 years, right? 4 years. ಎಸೆ ಗೊತ್ತಿಲ್ಲ ಗೊತ್ತಿಲ್ಲ ಎಸೆ ಗೊತ್ತಿಲ್ಲ. ನಮ್ಮ ಆಫೀಸಲ್ಲಿ ತುಂಬ ಜನ ಕನ್ನಡದವ್ರು ಇದ್ದಾರೆ, ಕನ್ನಡ ಕಲ್ತಿದ್ದಾರೆ, ಕನ್ನಡ ಮಾತಾಡ್ತಾರೆ, ಬಟ್ ಕನ್ನಡ ಓದಕ್ಕೆ ಬರಲ್ಲ. ಬಿಕಾಸ್ ಅವ್ರ ಮದರ್ ಟನ್ ಚೈಲ್ಡ್ಹುಡ್ಡಿಂದ ಕಲ್ತಿರೋದೆಲ್ಲ ಬೇರೆ ಇರುತ್ತಲ್ಲ, ಸೊ ಹಂಗಾಗಿ ಕಷ್ಟ ಆಗುತ್ತೆ. ಬಟ್ ಮಾತಾಡೋದಕ್ಕೇನು ಪ್ರಾಬ್ಲಮ್? ಕನ್ನಡ ಗೊತ್ತಿಲ್ಲ ಅಂತ ಹೇಳಿ. ಕ್ಯಾನ್ ಯು ಸೇ ಒನ್ ವರ್ಡ್? One word. ಹಾಂ, One word. You told to say one word, right? I ಕ್ಯಾನ್ ಯು told ಸೇ one ಒನ್ word. ವರ್ಡ್ ಇನ್ ಕನ್ನಡ? ಇನ್ ಕನ್ನಡ ಕನ್ನಡ. One word in Kannada. ಹಾಂ, ಗೊತ್ತಿಲ್ಲ. ಕನ್ನಡ ಮಾತಾಡಿ. Done, everybody done. ಆಯ್ತು ಅಷ್ಟೇ. ವಿ ಕಾಂಟ್ ಅಕ್ಸೆಪ್ಟ್. ಗೈಸ್, ಏನು ಮಾಡೋದಕ್ಕಾಗಲ್ಲ, ಈ ಥರದವ್ರು ಇರ್ತಾರೆ. ಸೊ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ, ಕರ್ನಾಟಕದಲ್ಲಿ ಕೆಲಸ ಬೇಕು, ಕರ್ನಾಟಕದಲ್ಲಿ ಇರೋದಕ್ಕೆ ಬೇಕು, ಬಟ್ ಕನ್ನಡ ಭಾಷೆ ಮಾತಾಡಲ್ಲ. ಸೊ ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ನಾವು ಜಾಸ್ತಿ, ಅಷ್ಟೇ. ಬಾಯ್, ಇವ್ರು ಇದರಲ್ಲೇ ಕಾಫಿ ಕೊಟ್ಟಿದ್ದು. ಥ್ಯಾಂಕ್ ಯು. ಮಾಲಲ್ಲಿ ಫಸ್ಟ್ ಟೈಮ್ ನಾನು ಕಾಫಿ ಕುಡ್ದಿರೋದು. ಸೊ ಆ ಥರ ಅದು ಎಕ್ಸ್ಪೆನ್ಸಿವ್ ಕಾಫಿ ಅಂತೆ, ಒಂದು 200 to 250 rupees. ನಾನು ಲೈಫಲ್ಲಿ ಈ ಥರ ಕುಡ್ದೇ ಇಲ್ಲ. ಏನಕ್ಕೆ ತಿನ್ನೋದಕ್ಕೆ ಅನ್ನೋದಕ್ಕೆ ಕಾಸ್ಟ್ಲಿ ಎಲ್ಲ ಏನಕ್ಕೆ ಬೇಕು ಅಲ್ವಾ? ಸೊ ನಾನು ಅಫೋರ್ಡಬಲ್ ಪ್ರೈಸಲ್ಲಿ ಏನು ತಿನ್ನೋದು ಸಿಗುತ್ತೆ, ಇದು ಕಂಪ್ನಿಯಿಂದ ಕೊಡಿಸಿರೋದು, ಅದಕ್ಕೆ ಕುಡ್ದೆ ಅಷ್ಟೇ. ಸೊ ಏನು ಮಾಡೋದಕ್ಕೂ ಆಗಲ್ಲ. ಸೊ ಗೈಸ್, ಇವರೇನೋ ಹೇಳ್ತಿದ್ದಾರೆ ನಮ್ಮ ಗರ್ಲ್ಸ್. ಸೊ ಯಾ, ಟೆಲ್ ಮಿ ಗರ್ಲ್ಸ್, ವಾಟ್? ಗೋ ಫ್ರೆಂಡ್ಸ್. ಯಾ, ಟೆಲ್ ಮಿ ಸಾರಿ. ಗೈಸ್, ಆ್ಯಕ್ಚುಲಿ ಮೂವಿ ಟೈಮ್ ಇರೋದು 10:50 ಇತ್ತು, ಬಟ್ ನಾವು ಹೋಗ್ತಾ ಇರೋದು 11:04. ಮೇ ಬಿ ಮೂವಿ ಆಲ್ರೆಡಿ ಸ್ವಲ್ಪ ಮುಗ್ದಿರುತ್ತೆ, ಗೊತ್ತಿಲ್ಲ ಸ್ಟೋರಿ ಅರ್ಥ ಆಗುತ್ತಾ ಇಲ್ವಾ ಅಂತ. ಸೊ ನಾವು ಗರ್ಲ್ಸ್ 5 ಮೆಂಬರ್ಸ್ ಇದ್ದೀವಿ, ಇಲ್ಲಿ ಹೋಗ್ತಿದ್ದಾರೆ. ಸೊ 5, ಸೊ ಐ ವಿಲ್ ಗೋ. ಸೊ ಆಲ್ ಆರ್ ಯುವರ್ ಆ್ಯಕ್ಚುಲಿ. ಗೈಸ್, ಇನ್ನೊಂದೇನು ಏನು ಹೇಳ್ಬಿಡು ಗೈಸ್, ಇವು ಮೂವಿಗೆ ಸೆಲೆಕ್ಟ್ ಮಾಡಿದಾರಲ್ಲ, ಅದು ಕನ್ನಡ ಮೂವಿ ಅಲ್ಲ, ಹಿಂದಿ ಮೂವಿ. ದೇವ್ರನ್ನ ಹೇಳ್ತೀನಿ, ನಂಗೆ ಹಿಂದಿ ಬರಲ್ಲ, ಹಿಂದಿ ಅರ್ಥ ಆಗಲ್ಲ. ಟೀಕೆ ಅಚ್ಚ ಹೂ ತುಮಾರ ನಾಮ್ ಕೌನ್ ಹೇ, ಇದಷ್ಟೇ ಬರೋದು ನನಗೆ. ಇದು ಬಿಟ್ಟರೆ ಹಿಂದಿ ಅರ್ಥ ಆಗಲ್ಲ. ಫಾರ್ ದಿ ಫಸ್ಟ್ ಟೈಮ್ ನನಗೆ ಅರ್ಥ ಆಗದೆ ಇರೋ ಲ್ಯಾಂಗ್ವೇಜ್ ಮೂವಿಗೆ ನಾನು ಹೋಗ್ತಾ ಇರೋದು. ಸೊ ಗೊತ್ತಿಲ್ಲ ಏನಿರುತ್ತೆ, ಸುಮ್ಮನೆ ಎಲ್ಲರೂ ನಗೋದಷ್ಟೇ. ಗೈಸ್, ಇವಾಗ ಅರ್ಧ ಮೂವಿ ನೋಡ್ಕೊಂಡ್ಬಂದ್ವಿ, ಸ್ವಲ್ಪ ಬ್ರೇಕ್ ಇದೆ. ಸೊ ಇವಾಗ ರಿವ್ಯೂ ಕೇಳ್ತೀವಿ. ನಮಗಂತೂ ಅರ್ಥ ಆಯ್ತು ಧಮಾಲ್ ಅಂತ ಮೂವಿ. ಅರ್ಥ ಆಯಿತು, ಅರ್ಥ ಆಯಿತು, ಸೀರಿಯಸ್ಲಿ ಅರ್ಥ ಆಯಿತು. ಬಿಕಾಸ್ ನೋಡ್ತೀವಲ್ವಾ ಕೆಲವೊಂದು ಕಾಮಿಡಿ. You know, I understand Hindi. you understand Hindi? ಅಲ್ಲ, ಇವಾಗ ನಿಮ್ಗೆ ಹೇಗೆ ಅನಿಸ್ತು ಮೂವಿ? ಅರ್ಧ ಮೂವಿ ನೋಡಿದ್ರಲ್ಲ, ನಾನು ಎಂಜಾಯ್ ಮಾಡ್ತೀನಿ. ಎಂಜಾಯ್. ಬಿಕಾಸ್ ಇವರಿಗೆ ತುಂಬ ಲ್ಯಾಂಗ್ವೇಜಸ್ ಗೊತ್ತು. ಸೊ ಹುಬ್ಬಳ್ಳಿ ನಿಯರ್ ಇರೋದ್ರಿಂದ ಸ್ವಲ್ಪ ಇವರಿಗೆ ಹಿಂದಿ ಸ್ವಲ್ಪ ಟಚ್ ಇದೆ ಅಲ್ವಾ? ಸೊ ಹಾಗಾಗಿ ಇವರಿಗೆ ಬೇಗ ಮಾಡಿ 9:00 ಗೈಸ್, ಇವಾಗ ಫೋಟೋ ತೆಗೆದುಕೊಳ್ತಾ ಇದ್ದೀವಿ. ಹಾಂ, ಸರಿ. ಗೈಸ್, ಇವಾಗ ಮೂವಿ ನೋಡಿ ಬಂದಾಯಿತು, ಬಟ್ ನಾನು ಧಮಾಲ್
ಧಮಾಲ್ ಅಂತ ಹೇಳಿ ಹಿಂದಿ ಮೂವಿ. ಚೆನ್ನಾಗಿದೆ, ಒನ್ ಟೈಮ್ ವಾಚ್ ಮಾಡ್ಬೋದು. ತುಂಬ ಫನ್ನಿ ಆಗಿದೆ. ನನಗೆಲ್ಲರ ಆ್ಯಕ್ಟಿಂಗು ಕೂಡ ಇಷ್ಟ ಆಯಿತು. ಸ್ವಾತಿನ ಕೇಳೋಣ ಹೆಂಗಿದೆ ಅಂತೇಳಿ. ಸ್ವಾತಿ, ಲೈಕ್ ಮೂವಿ ಅಂದರೆ ಫಸ್ಟ್ ಹಾಫ್ ಅಷ್ಟು ಅನಿಸ್ಲಿಲ್ಲ, ಸೆಕೆಂಡ್ ಹಾಫ್ ಒಳ್ಳೆ ಇತ್ತು. ಕಾಮಿಡಿ, ಫುಲ್ ಕಾಮಿಡಿ ಇತ್ತಾ? ಒಳ್ಳೆ. ಓಕೆ, ಒನ್ ಟೈಮ್ ವಾಚ್. One time ಓಕೆ watch. ಓಕೆ, ನಾಟ್ ಸೊ ತುಂಬ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡಿದೆ ನಾನು. ಬಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗೆಲ್ಲ ಮಾಡೋದಕ್ಕೆ ನೀನೇ ದುಡ್ಡು ಹಾಕಿಲ್ಲ ಸರಿ. ಪಾಪ ಅವ್ರು ಕೋಟಿಗಟ್ಟಲೆ ದುಡ್ಡು ಹಾಕಿದ್ದಾರೆ. ನೀನು ಕರೆಕ್ಟ್ ರಿವ್ಯೂ ಕೊಡು. ಫ್ಯಾಕ್ಟ್ ಒಪಿನಿಯನ್ ಹೇಳ್ಬೇಕಲ್ಲ, ಸುಮ್ಮನೆ ಹೇಳ್ಬೇಡ. ನಾಟ್ ಸೋ ಗುಡ್. ಓ, ಹಾಗೆ ಹೇಳ್ತಾ ಇದೆಯಾ? ಗೈಸ್, ಎಲ್ಲರೂ ಬಂದು ನೋಡಿ ಧಮಾಲು. ನಾನು ಫಸ್ಟ್ ಟೈಮ್ ಹಿಂದಿ ಮೂವಿ ನೋಡಿದ್ದು, ಅದು ಪ್ರಾಕ್ಟೀಸಿಗೆ ಬಂದು ನೋಡಿದ್ದು ಇದೇ ಫಸ್ಟು. ಸೊ ಚೆನ್ನಾಗಿದೆ, ಕಾಮಿಡಿ ಮೂವಿ. ಒನ್ ಟೈಮ್ ವಾಶ್ ಮಾಡ್ಬೋದು, ಎಲ್ಲರೂ ವಾಶ್ ಮಾಡಿ ಅಂತ ಕೇಳ್ತೀನಿ. ಚೆನ್ನಾಗಿದೆ. ನಿಶ್ಚಿತಾ, ನಿನ್ಗೆ ಹೇಗೆ ಅನಿಸ್ತು? ನಿಮ್ಗಂತೂ ಅರ್ಥ ಆಗಿರಲ್ಲ ಬಿಡು, ಸಬ್ ಟೈಟಲ್ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿ ಅರ್ಥ ಮಾಡ್ಕೊಬೇಕಷ್ಟೇ. ನಮ್ಮ ಹುಡುಗಿ ಹಿಂದಿಲಿ ತುಂಬ ಫಾಸ್ಟ್ ಇದ್ದಾರೆ, ಅದಕ್ಕೆ ಹೇಳಿ ಹೇಳು ನಿಶ್ಚಿ. ಚೆನ್ನಾಗಿದೆ. ನಿಮ್ಮ ವಾಯ್ಸ್ ಸ್ವಲ್ಪ ಜೋರಾಗಿ ಬರಲಿ. ಇದು ಮಾಲಲ್ಲಿ ನಾನು ಮೈಕ್ ಹಿಡ್ಕೊಂಡಿಲ್ಲ, ಸೊ ಹಾಗಾಗಿ ಇದರಲ್ಲಿ ವಾಯ್ಸ್ ಕೇಳುತ್ತಾ ಇಲ್ಲ, ಗೊತ್ತಿಲ್ಲ. ಪರವಾಗಿಲ್ಲ, ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಇಷ್ಟ ಆಯಿತು. ಹಾಗೆ ಗೈಸ್, ಇವಾಗ ಲಂಚಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಮಾಲಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಏನೇನಿದೆ ಅಂತ ಹೇಳ್ತೀನಿ. ಗೊತ್ತಿಲ್ಲ, ಅವ್ರು ಆರ್ಡ್ರ್ ಮಾಡೋದು, ನಾವು ತಿನ್ನೋದಷ್ಟು. ಗೈಸ್, ಇವಾಗ ಲಂಚಿಗೆ ಬಂದಿದ್ದೀವಿ. ಸೊ ಹೋಟೆಲ್ ನೇಮ್ ಏನು ಅಂತ ಗೊತ್ತಿಲ್ಲ. ಹರಿಶಂಕರ್ ಹೋಟೆಲ್ ಇಷ್ಟೇ. ಹೋಟೆಲ್ ನೇಮ್ ಯುನೈಟೆಡ್ ತೆಲುಗುಸ್. ಯುನೈಟೆಡ್ ತೆಲುಗುಸ್ ಹೋಟೆಲ್ ನೇಮ್. ಯುನೈಟೆಡ್ ತೆಲುಗು ನೇಮ್ಸ್ ಇದು ಕೋರಂ ಮಾಲಲ್ಲಿದೆ. ಸೊ ನನಗೇನು ಅಷ್ಟು ಗೊತ್ತಿಲ್ಲ, ಬಟ್ ಆಂಧ್ರ ಫುಡ್ಡು ಇಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಯಾಕಂದರೆ ಅದರಲ್ಲೇ ಇದೆಯಲ್ಲ ಯುನೈಟೆಡ್ ತೆಲುಗುಸ್ ಅಂತ ಹೇಳಿ. ಸೊ ಫುಡ್ಡು ಆದಮೇಲೆ ಹೇಳ್ತೀನಿ. ನಾವು ಇವ್ರು ವೆಜಿಟೇರಿಯನು, ಸೊ ವೆಜ್ಜಿನ ಪ್ರಿಪೇರ್ ಮಾಡ್ತೀವಿ. ಸೊ ಗೈಸ್, ಸ್ಟಾರ್ಟರ್ಸಲ್ಲಿ ಸೂಪ್ನ ಆರ್ಡ್ರ್ ಮಾಡಿದ್ದೀವಿ. ಲೆಮನ್ ಆರ್ಡಿನರಿ. ಸೊ ಗೊತ್ತಿಲ್ಲ, ನಂಗೆ ಬರ್ತೀನಿ, ಫಸ್ಟ್ ಟೈಮ್ ತೊಗೊಳ್ತಾ ಇರೋದು. ಸೊ ಅಲ್ಲಿ ಸ್ಪೈಸಿ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನನಗೆ ಓಕೆ ಸ್ಪೈಸಿ. ಫಸ್ಟ್ ಟೈಮು ಸ್ವೀಟ್ ಕಾರ್ನ್ ಸೂಪ್ ಯಾವಾಗಲೂ ಎಲ್ಲೇ ಹೋದರೂ ಅದನ್ನು ತೊಗೊಳ್ತಾ ಇದ್ದೆ. ಸೊ ಲೆಮನ್ ಕೋಆರ್ಡಿನೇಟ್ ಸೂಪ್ ಅಂತ ಹೇಳಿ ನೋಡೋಣ, ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತೇಳಿ. ಗೊತ್ತಿಲ್ಲ, ನೆಕ್ಸ್ಟ್ ಏನು ಆರ್ಡ್ರ್ ಮಾಡ್ತೀರಾ ನೆಕ್ಸ್ಟ್. ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಏನೇನು ಹಾಕೋದು ಅಂತ, ಏನೇನು ಆರ್ಡರ್ ಮಾಡೋದು ಅಂತ ಹೇಳಿ. ಸೊ ನಾವು ಒಂದೇ ಆರ್ಡ್ರ್ ಮಾಡಿರೋದು ಇವಾಗ. ಇವರು ಅನಂತರಾಜ ಅಂತ ಹೇಳಿ ಇವಾಗ ಆ್ಯಡ್ ಆಗಿ. ಹಾಂ, ಫೈನ್. ಪನ್ನೀರ ಯಾರ್ಯಾರು? ಆಫ್ಟರ್ ಸೊ ಪನ್ನೀರು 3 ಆರ್ಡರ್ ಮಾಡಿ, ಇದೊಂದು 2 ಮಾಡಿ, ಬೇಕಾದ್ರೆ ಮತ್ತೆ ಮಾಡ್ಬೋದು. ಮಶ್ರೂಮ್ 2, ಇದು 3 ಮಾಡಿ. ಈಗ ಪನ್ನೀರ್ ಇಸ್ ಮೋರ್ ಡಿಮಾಂಡ್. ಸೊ ಅವ್ರು ಆರ್ಡ್ರ್ ಮಾಡೋದು ನಾವು ನೋಡೋದಷ್ಟೇ. ಎನಿಥಿಂಗ್ ಈಸ್ ಫೈನ್ ಬಿಕಾಸ್ ಆಲ್ ಆರ್ ವೆಜಿಟೇರಿಯನ್ ಪ್ಯೂರ್. ಸೊ ಅದಕ್ಕೆ ಅವ್ರು ಆರ್ಡರ್ ಮಾಡ್ತಾರೆ, ನಾವು ಸಬ್ಜಿ